ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚೆನ್ನಾಗಿ ಬರ್ತೇನೋ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಟಾಪಿಕ್ ಬಂದು ನೀವೆಲ್ಲ ಕೇಳಿರೋ ಟಾಪಿಕ್ಗೆ ನಾನು ಇವತ್ತು ಆನ್ಸರ್ ಮಾಡ್ತಿದ್ದೀನಿ. ಎಷ್ಟೋ ಜನ ಡಾರ್ಕ್ ಸರ್ಕಲ್ಗೆ ಕ್ರೀಮ್ ಹೇಳಿ ಅಂತ ಹೇಳಿದ್ದೀರಾ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಏನು ಯೂಸ್ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು, ನನ್ಗೆ ವರ್ಕ್ ಆಗಿರೋ ಪ್ರಾಡಕ್ಟ್ ಮೇ ಬಿ ನಿಮ್ಗೆ ವರ್ಕ್ ಆಗಲ್ಲ. ಆ್ಯಂಡ್ ಬಿಕಾಸ್ ಬೇರೆಯವ್ರಿಗೆ ವರ್ಕ್ ಆಗಿರೋ ಪ್ರಾಡಕ್ಟ್ ಮೇ ಬಿ ನನಗೆ ವರ್ಕ್ ಆಗಲ್ಲ. ಬಿಕಾಸ್ ಎಲ್ಲ ಸ್ಕಿನ್ ಟೈಪ್ ಕೂಡ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಸ್ಕಿನ್ ಟೈಪ್ ತಿಳ್ಕೊಂಡು ನೀವು ನಿಮ್ಮ ಸ್ಕಿನ್ ಕೇರ್ನ ಚೂಸ್ ಮಾಡಬೇಕು. ಓಕೆನಾ? ನಿಮಗೆ ನಿಮ್ಮ ಸ್ಕಿನ್ ಟೈಪ್ ಹೇಗೆ ತಿಳ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದರೆ ನಾನು ಆ ವಿಡಿಯೋ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಹೋಗಿ ನೋಡ್ಬೋದು. ಆ್ಯಂಡ್ ನನ್ನ ಸ್ಕಿನ್ ಬಂದು ಕಾಂಬಿನೇಷನ್ ಸ್ಕಿನ್ನು. ಸೊ ನಾನು ಕಾಂಬಿನೇಷನ್ ಸ್ಕಿನ್ನಿಗೆ ಯಾವ ಥರ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೀನಿ. ಸೊ ಅದನ್ನು ನಾನು ಆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಬೋದು. ಆ್ಯಂಡ್ ಮುಂದೆ ಈ ಆಯಿಲಿ ಸ್ಕಿನ್ ಅವರಿಗೆ ನಾನು ಪರ್ಟಿಕ್ಯುಲರ್ಲಿ ವಿಡಿಯೋ ಮಾಡಬೇಕಂತ ಅನ್ಕೊಂಡಿದ್ದೀನಿ. ಸೊ ಕೂಡ ಏನಾದರೂ ವೆಯ್ಟ್ ಮಾಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಕಮೆಂಟ್ ಡೌನ್ ಆಯಿಲಿ ಸ್ಕಿನ್ ಕೇರ್ ತಿಳ್ಕೊಳ್ಳೋದಕ್ಕೋಸ್ಕರ. ನೀವು ನಿಮ್ಮ ಸ್ಕಿನ್ನಲ್ಲಿ ಎಕ್ಸ್ಟ್ರೀಮ್ ಇಶ್ಯೂಸ್ಗಳನ್ನ ನೀವು ಫೇಸ್ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಬೆಟರ್ ಟು ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಅಟ್ಲೀಸ್ಟ್ ಒನ್ ಟೈಮ್ ಕನ್ಸಲ್ಟ್ ಮಾಡಿ ನಿಮ್ಮ ಸ್ಕಿನ್ ಕನ್ಸರ್ನ್ನ ನೀವು ತಿಳ್ಕೋಬೇಕು. ಓಕೆ, ಏನು ಸ್ಕಿನ್ ಟೈಪು, ಅದಕ್ಕೆ ಏನು ವರ್ಕ್ ಆಗುತ್ತೆ ಅನ್ನೋದನ್ನ ಅವರು ಡೀಟೇಲ್ಡ್ ಆಗಿ ನಿಮಗೆ ಹೇಳ್ತಾರಲ್ವಾ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಟು ಕನ್ಸಲ್ಟ್ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ಡರ್ಮಟಾಲಜಿಸ್ಟ್ನ. ನಿಮ್ಗೆ ಏನಾದರೂ ಎಕ್ಸ್ಟ್ರೀಮ್ ಇಶ್ಯೂಸ್ ಇದೆ ಅಂದರೆ ತುಂಬ ಟೂ ಮೆನಿ ಪ್ರಾಡಕ್ಟ್ಸ್ನ ಟ್ರೈ ಮಾಡೋಕೆ ಹೋಗಬೇಡಿ ಸ್ಕಿನ್ ಮೇಲೆ. ಯಾವುದಾದ್ರೂ ಸ್ಕಿನ್ ಕೇರ್ ಮಾಡ್ತೀರಾ ಅಂದರೆ ಸ್ಟಿಕ್ ಟು ದಟ್ ಸ್ಕಿನ್ ಕೇರ್ 3 to 6 months ಮಿನಿಮಮ್ ನೀವು ರಿಸಲ್ಟ್ ನೋಡಬೇಕಂದ್ರೆ. ಓಕೆ, ಸೊ ಇದಿಷ್ಟು ಒಂದಷ್ಟು ಮೇನ್ ಪಾಯಿಂಟ್ಸ್ ಆಗಿತ್ತು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ. ಯಾಕಂದರೆ ತುಂಬ ಜನ ನಾನು ವಿಡಿಯೋದಲ್ಲಿ ಹೇಳಿರ್ತೀನಿ ಸೇಮ್ ಲೈಕ್ ಏನು ಹೇಳೋದು, ಸೇಮ್ ಆನ್ಸರ್ನ ಕ್ವಶನ್ ಆಗಿ ಕನ್ವರ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿದ್ದಾರೆ. ಸೊ ನಾನು ಅವಾಗ ವಿಡಿಯೋ ನೋಡಿ ಅಂತ ಹೇಳ್ಬೇಕಾ ಅಥವಾ ಅವ್ರಿಗೆ ರಿಪ್ಲೈ ಮಾಡಬೇಕಾ ಕಮೆಂಟಲ್ಲಿ ನಂಗೆ ಗೊತ್ತಾಗಲ್ಲ. ಅದಕ್ಕೆ ಕ್ಲಿಯರ್ ಮಾಡ್ತಿದ್ದೀನಿ. ಸೊ ಯಾವಾಗ್ಲೂ ನಿಮ್ಮ ಸ್ಕಿನ್ ಟೈಪ್ ನೋಡಿಕೊಂಡು ಸ್ಕಿನ್ ಕೇರ್ನ ಚೂಸ್ ಮಾಡಿ. ನಿಮ್ಗೆ ಅದೇನೋ ಗೊತ್ತಿಲ್ಲ ಅಂತಂದರೆ ನಾನು ವೀಡಿಯೋಸ್ಗಳನ್ನ ಹಾಕಿರ್ತೀನಿ ನೋಡಿ. ನಾನು ಡಾರ್ಕ್ ಸರ್ಕಲ್ಗೆ ಅಂಡರ್ ಐ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಆ್ಯಂಡ್ ನಾನು ಯಾವ ಥರ ಪ್ರಿವೆಂಟ್ ಮಾಡ್ಕೊಳ್ತೀನಿ ಡಾರ್ಕ್ ಸರ್ಕಲ್ನ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಮೇನ್ ಆಗಿ ಕಾಸಸ್ ಏನಂತ ಹೇಳ್ಬಿಡ್ತೀನಿ, ಕಾರಣಗಳು ಏನು ಅಂತ ತಿಳ್ಕೊಬೇಕಾಗುತ್ತೆ ಡಾರ್ಕ್ ಸರ್ಕಲ್ಗೆ. ಸೊ ಮೇನ್ ಥಿಂಗ್ ಸ್ಟ್ರೆಸ್, ಮತ್ತು ಸ್ಲೀಪ್ ಕರೆಕ್ಟಾಗಿ ಮಾಡ್ತಿಲ್ಲ ಅಂತಂದರೆ, ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲ್ ಆ್ಯಂಡ್ ಕೊಲಾಜಿನ್ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ ಸ್ಕಿನ್ನಲ್ಲಿ. ಓಕೆನಾ? ಸೊ ಇದಿಷ್ಟು ಕೂಡ ಒಂದು ಮೇನ್ ರೀಸನ್ಸ್. ಇದ್ರ ಹಿಂದೆ ಟು ಮೆನಿ ರೀಸನ್ಸ್ ಕೂಡ ಇರುತ್ತೆ. ಬಟ್ ಮೇನ್ ಆಗಿರೋದು ನಮ್ಮ ಲೈಫ್ ಸ್ಟೈಲ್ ಸರಿ ಇರಲ್ಲ ಆ್ಯಂಡ್ ನಾವು ಕರೆಕ್ಟಾಗಿ ನಿದ್ದೆ ಮಾಡಲ್ಲ. ತುಂಬ ಸ್ಟ್ರೆಸ್ ತಗೊಳ್ತೀವಿ. ಈಗಿನ ಜನ್ರೇಷನ್ ಅವ್ರಿಗೆಲ್ಲರಿಗೂ ಸ್ಟ್ರೆಸ್ ಇರುತ್ತೆ ಅಲ್ವಾ. ಸೊ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲನೂ ನಾವು ಸ್ಟ್ರೆಸ್ ತಗೊಳ್ತೀವಿ. ಸೊ ಇದರಿಂದನೂ ಕೂಡ ಡಾರ್ಕ್ ಸರ್ಕಲ್ ಆಗುತ್ತೆ. ಓಕೆನಾ? ಸೊ ಇವಾಗ ನನಗೂ ಕೂಡ ಲೈಟಾಗಿ ಡಾರ್ಕ್ ಸರ್ಕಲ್ ಇದೆ. 2 to 3 days ನಾನು ನಿಜ ಹೇಳ್ಬೇಕಂದ್ರೆ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಓಕೆ, ಸೊ ತುಂಬ ಫೋನ್ ನೋಡಿಕೊಂಡು ನನಗೆ ಯೂಶಲಿ ಆ ಬ್ಯಾಡ್ ಹ್ಯಾಬಿಟ್ ನಿಲ್ಲಿಸಿದ್ದೆ. ಸೊ ಮತ್ತೆ ಅದು ಕಂಟಿನ್ಯೂ ಮಾಡಿಬಿಡ್ತಿದ್ದೀನಿ ಒಂದು ವೀಕಿಂದ. ಅದರಲ್ಲೂ ಒಂದು 2 to 3 days ಎಕ್ಸ್ಟ್ರೀಮ್ ನಾನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಂಡರ್ ಐ ನೋಡ್ಬೋದು, ಸ್ವಲ್ಪ ಪಫಿ ಐಸ್ ಥರ ಆಗುತ್ತೆ ಇಲ್ಲಿ ನೋಡಿ, ಸ್ವಲ್ಪ ಊದ್ಕೊಂಡಿರೋ ಥರ. ಆ್ಯಂಡ್ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದಿದೆ. ಯೂಶಲಿ ನನಗೆ ಡಾರ್ಕ್ ಸರ್ಕಲ್ ಬರಲ್ಲ ಆ್ಯಂಡ್ ಅಷ್ಟಾಗಿ ಕೂಡ ಇರಲ್ಲ. ನಾನೇನಾದರೂ ಅದ್ರ ಹಿಂದಿನ ದಿನ ಅಥವಾ 2-3 ದಿನದಿಂದ ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಥವಾ ನಾನು ತುಂಬ ಸ್ಟ್ರೆಸ್ ತಗೊಂಡೆ ಅಂದರೆ ಮಾತ್ರ ನನಗೆ ಈ ಡಾರ್ಕ್ ಸರ್ಕಲ್ ಮತ್ತು ಪಫಿ ಐಸ್ ನನಗೆ ಕಾಣಿಸ್ಕೊಳ್ಳುತ್ತೆ. ಆ್ಯಂಡ್ ನಾನು ಅದನ್ನು ಬೇಗ ಟ್ರೀಟ್ ಮಾಡ್ಕೊಳ್ತೀನಿ ಕೂಡ. ಸೊ ನಾನು ಅದನ್ನು ಟ್ರೀಟ್ ಮಾಡಿಲ್ಲ ಅಂದರೆ ಮಾತ್ರ ಅದೇ ಥರ ಕಂಟಿನ್ಯೂ ಆಗ್ತಿರುತ್ತೆ. ಇವಾಗ ನೀವು ಕಾರಣಗಳೇನು ಅಂತ ತಿಳ್ಕೊಂಡಾಯ್ತಲ್ವಾ ಈ ಡಾರ್ಕ್ ಸರ್ಕಲ್ಗೆ. ಇದನ್ನು ಯಾವ ಥರ ಟ್ರೀಟ್ ಮಾಡ್ಕೊಳ್ಬೇಕು? ಒಂದು, ಚೆನ್ನಾಗಿ ನಿದ್ದೆ ಮಾಡಬೇಕು, ಒಳ್ಳೆ ಡಯಟ್ ಇರಬೇಕು ಆ್ಯಂಡ್ ಒಳ್ಳೆ ಲೈಫ್ ಸ್ಟೈಲ್ ಇರಬೇಕು. ಆ್ಯಂಡ್ ಸ್ಟ್ರೆಸ್ನ ಕಡಿಮೆ ಮಾಡಬೇಕು. ಸ್ಟ್ರೆಸ್ನ ಕಡಿಮೆ ಮಾಡೋಕ್ಕೆ ಇರೋದು ಒಂದೇ ದಾರಿ ಅಂತ ಹೇಳ್ಬೋದು, ನೀವು ಖುಷಿಯಾಗಿರೋದು. ಖುಷಿ ಅಂತಂದರೆ ಸ್ಟ್ರೆಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ನಿಮಗೆ ಜಾಸ್ತಿ ಬೋರ್ ಆದಾಗ, ಸ್ಟ್ರೆಸ್ ಆದಾಗ ಯಾವುದಾದ್ರೂ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ, ಲೈಕ್ ನಿಮ್ಮ ಫೇವ್ರೆಟ್ ಆ್ಯಕ್ಟಿವಿಟೀಸ್, ಡ್ಯಾನ್ಸ್, ಮೆಡಿಟೇಷನ್, ಎನಿಥಿಂಗ್, ನಿಮ್ಮ ಫೇವ್ರೆಟ್ ಆ್ಯಕ್ಟಿವಿಟೀಸಲ್ಲಿ ನೀವು ಇನ್ವಾಲ್ವ್ ಆದಾಗ ನೀವು ಸ್ಟ್ರೆಸ್ ತಗೊಳ್ಳೋಕ್ಕೆ ಟೈಮ್ ಇರಲ್ಲ. ಓಕೆನಾ? ಸೊ ಟೈಮ್ನ ಬ್ಯುಸಿಯಾಗಿ ಇಟ್ಕೊಂಡ್ರೆ ನೀವು ಆಟೋಮೆಟಿಕಲಿ ಸ್ಟ್ರೆಸ್ನ ಕಡಿಮೆ ಮಾಡ್ಬೋದು. ಸ್ಟ್ರೆಸ್ ಕಡಿಮೆ ಆದರೆ ನೀವೇ ನಿಮ್ಮ ಸ್ಕಿನ್ ಹೆಲ್ತ್ ಎಲ್ಲದರಲ್ಲೂ ಚೇಂಜಸ್ ನೋಡ್ತೀರಾ. ಓಕೆ, ಆ್ಯಂಡ್
ನಾನು ನಿಮ್ಗೆ ಇಷ್ಟ ಹೇಳಿದ್ರು ಕೂಡ ಈವನ್ ನಾನು ಮಾಡೇ ಮಾಡ್ತೀನಿ, ಬಿಕಾಸ್ ಐ ಆಮ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಸೊ ನಾನು ಕೂಡ ಮಿಸ್ಟೇಕ್ ಮಾಡ್ತೀನಿ ಆ್ಯಂಡ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಟ್ ನಾನು ಮಾಡೋ ಮಿಸ್ಟೇಕ್ ನೀವು ಮಾಡಬಾರ್ದು ಅಂತ ಅಷ್ಟೇ. ಸೊ ಇದಿಷ್ಟು ನಾವು ಫಾಲೋ ಮಾಡಬೇಕಾಗಿರೋದು. ಸೊ ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿ ಫುಡ್ ತಿನ್ನಬೇಕು ಆ್ಯಂಡ್ ಅಂಡರ್ ಐ ಕ್ರೀಮ್ ಅಥವಾ ಜೆಲ್ ಯೂಸ್ ಮಾಡಬೇಕು ಡಾರ್ಕ್ ಸರ್ಕಲ್ಗೆ. ಓಕೆ, ಸೊ ಇದೆಲ್ಲ ಒಂದು ಲಿಸ್ಟ್ ಆದರೆ ನಾನು ಯೂಸ್ ಮಾಡೋ ಅಂಡರ್ ಐ ಕ್ರೀಮ್ಸ್ ಯಾವ್ದ್ಯಾವುದು ಅಂತ ತಿಳಿಸ್ಕೊಟ್ಬಿಡ್ತೀನಿ. ನಾನು ಯಾವ್ದ್ಯಾವ್ದು ಅಂಡರ್ ಐ ಕ್ರೀಮ್ಸ್ ಅಂತ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಯಾವ ಇಂಗ್ರೀಡಿಯೆಂಟ್ಸ್ ಇದ್ರೆ ಅಂಡರ್ ಐ ಕ್ರೀಮ್ ಯಾವ ಇಂಗ್ರೀಡಿಯೆಂಟ್ಸ್ ಇದ್ರೆ ಡಾರ್ಕ್ ಸರ್ಕಲ್ನ ನೀವು ಬೇಗ ಹೋಗಿಸ್ಕೊಳ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ವಿಟಮಿನ್ ಇ ಆ್ಯಂಡ್ 2 ಕೋಜಿಕ್ ಆ್ಯಸಿಡ್ ಮತ್ತು ಆಲ್ಮಂಡ್ ಆಯಿಲ್, ಈ ಥರ ಸೀ ಬಟರ್, ಈ ಥರ ಒಂದು 2-3 ಮೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಓಕೆ, ಸೊ ಅದರಲ್ಲೂ ನಿಮಗೆ ವೈಟಮಿನ್ ಇ ಪ್ಲಸ್ ಈ ರೆಟಿನಾಲ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಅಂಡರ್ ಐ ಕ್ರೀಮ್ಸು ಸಿಗುತ್ತೆ ಆ್ಯಂಡ್ ಕೋಜಿಕ್ ಆ್ಯಸಿಡ್. ಸೊ ಇದಿಷ್ಟು ನಿಮಗೆ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಆಗಿ ಲೈಕ್ ಪವರ್ಫುಲ್ ಅಂಡರ್ ಐ ಕ್ರೀಮ್ ಆಗಿ ವರ್ಕ್ ಆಗುತ್ತೆ ಈ ಥರ ಇಂಗ್ರೀಡಿಯೆಂಟ್ಸ್ ಇರೋ ಅಂಡರ್ ಐ ಕ್ರೀಮ್ನ ಚೂಸ್ ಮಾಡೋದ್ರಿಂದ. ಓಕೆ, ಸೊ ನಾನು ಅದೇ ಥರ ಚೂಸ್ ಮಾಡ್ತೀನಿ. ಆ್ಯಂಡ್ ನನಗೇನಾದರೂ ಈ ಕಣ್ಣಿನ ಏರಿಯಾ ತುಂಬ ಸೆನ್ಸಿಟಿವ್ ಆಗಿದ್ದರೆ ಅದು ತುಂಬ ಸ್ಟ್ರಾಂಗ್ ಇಂಗ್ರೀಡಿಯೆಂಟ್ಸ್ ಇರುವಂಥ ಅಂಡರ್ ಐ ಕ್ರೀಮ್ನ ನಾನು ರೆಕಮೆಂಡ್ ಮಾಡಲ್ಲ. ಸ್ವಲ್ಪ ಕಡಿಮೆ ಇಂಗ್ರೀಡಿಯೆಂಟ್ಸ್ ಲೈಕ್ ಕಡಿಮೆ ಅಂದರೆ ನಾನು ಜಸ್ಟ್ ವೈಟಮಿನ್ ಇ ಪ್ಲಸ್ ಕೋಜಿಕ್ ಆ್ಯಸಿಡ್ ಇರುವಂಥದ್ದು ಒಂದು 2 ಇಂಗ್ರೀಡಿಯೆಂಟ್ಸ್ ಇರುವಂಥ ಅಂಡರ್ ಐ ಕ್ರೀಮ್ನ ಕೂಡ ನೀವು ಯೂಸ್ ಮಾಡ್ಬೋದು, ಜಸ್ಟ್ ಮಿನಿಮಲ್ ಆಗಿರುವಂಥದ್ದು. ಸೊ ತುಂಬ ಸೆನ್ಸಿಟಿವ್ ಇದ್ದೀರಾ ಅಂತಂದರೆ, ಏನು ಸೆನ್ಸಿಟಿವ್ ಇಲ್ಲ ಅಂದರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಅಂಡರ್ ಐ ಕ್ರೀಮ್ನ ಕೂಡ ನೀವು ಚೂಸ್ ಮಾಡ್ಬೋದು. ಅದನ್ನು ನೀವೆಲ್ಲ ಡರ್ಮಟಾಲಜಿಸ್ಟ್ನ ಸಜೆಸ್ಟ್ ಮಾಡಿದ್ರೆ ಯಾವ ಥರ ಇದೆ ನೋಡಿ ನಿಮಗೆ ಅದ್ರ ಪ್ರಕಾರ ನಿಮ್ಗೆ ಅವ್ರು ಬರ್ಕೊಡ್ತಾರೆ. ಓಕೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಯೂಸ್ ಮಾಡೋದು ಅಂಡರ್ ಐ ಕ್ರೀಮು ಫಸ್ಟ್ ಒನ್ ಇಸ್ ಐಕೋಜಿಕ್. ಓಕೆ, ಸೊ ಇದು ಐಕೋಜಿಕ್ ಬಂದು ಮೆಡಿಕೇಟೆಡ್ ಅಂಡರ್ ಐ ಕ್ರೀಮು. ಸೊ ಇದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ತುಂಬ ಸಿಂಪಲ್, ವೈಟಮಿನ್ ಇ ಪ್ಲಸ್ ಕೋಜಿಕ್ ಆ್ಯಸಿಡ್ ಅಷ್ಟೇ ಇರೋದು. ಇದನ್ನು ನಾನು ಎವ್ರಿ ಡೇ ನೈಟ್ ಯೂಸ್ ಮಾಡ್ತೀನಿ ಯಾವಾಗ ನನಗೇನಾದರೂ ಡಾರ್ಕ್ ಸರ್ಕಲ್ ಇದ್ದರೆ. ಸೊ ನಂಗೆ ಡಾರ್ಕ್ ಸರ್ಕಲ್ ಇಲ್ಲ ಅಂತಂದರೆ ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಒಳ್ಳೆ ನಿದ್ದೆ, ಒಳ್ಳೆ ಲೈಫ್ ಸ್ಟೈಲು, ಸ್ಟ್ರೆಸ್ ಕಡಿಮೆ ತಗೊಂಡ್ರೆ ಆಟೋಮೆಟಿಕಲಿ ಡಾರ್ಕ್ ಸರ್ಕಲ್ ಕಡಿಮೆ ಆಗುತ್ತೆ. ಸೊ ನನಗೇನಾದರೂ ಒಂದೊಂದು ಸಿಚುವೇಶನಲ್ಲಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದಾಗ ಮಾತ್ರ ನಾನು ಅಂಡರ್ ಐ ಕ್ರೀಮ್ನ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಒನ್ ಎಮ್ ಕೆಫೈನಿಂದ. ಸೊ ಇದೊಂದು ಟ್ರೈ ಮಾಡಿದ್ದೆ, ಇದು ಕೂಡ ಓಕೆ ನನಗೆ ವರ್ಕ್ ಆಗಿದೆ ಆ್ಯಂಡ್ ಇದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಓಕೆ, ಇದು ಕೂಡ ವರ್ಕ್ ಆಗಿದೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬೇಕಂದ್ರೆ. ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬಂದು ಹೈಲೋರೆನಿಕ್ ಆ್ಯಸಿಡ್, ವಿಟಮಿನ್ ಇ, ಅಗೈನ್ ಆಲ್ಮಂಡ್ ಆಯಿಲ್, ಸೊ ಈ ಥರ ಎಲ್ಲ ಯೂಸ್ ಮಾಡಿದ್ದಾರೆ. ಸೊ ಇದು ಕೂಡ ನಿಮಗೆ ಸ್ಕಿನ್ನ ಸ್ಮೂತ್ ಮಾಡೋಕ್ಕೆ ಆ್ಯಂಡ್ ಸ್ವಲ್ಪ ನೀವನ್ ಸ್ಕಿನ್ ಟೋನ್ನ ರಿಮೂವ್ ಮಾಡೋದಕ್ಕೆ ಎಲ್ಲ ಈ ಎಮ್ ಕೆಫೈನ್ ಪ್ರಾಡಕ್ಟ್ ಕೂಡ ಹೆಲ್ಪ್ ಮಾಡುತ್ತೆ, ಬಿಕಾಸ್ ಮೇನ್ಲಿ ಕೆಫೈನ್ ಇಂಗ್ರೀಡಿಯೆಂಟ್ಸ್ ಇದೆ ಅಲ್ವಾ ಇದರಲ್ಲಿ, ಅದಕ್ಕೋಸ್ಕರ. ಓಕೆ, ಸ್ವಲ್ಪ ಅನ್ಇವನ್ ಸ್ಕಿನ್ ಟೋನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದು. ಸೊ ಇದೊಂದು ಅಂಡರ್ ಐ ಕ್ರೀಮ್ ಯೂಸ್ ಮಾಡಿದ್ದೀನಿ, ಇದೊಂದು ಅಂಡರ್ ಐ ಜೆಲ್ ಯೂಸ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ 1-2 ಪ್ರಾಡಕ್ಟ್ನ ನಾನು ಹೇಳ್ತೀನಿ. ಸೊ ಅದು ಬಂದು ಮಿನಿಮಲಿಸ್ಟಲ್ಲೂ ಕೂಡ ಅಂಡರ್ ಐ ಕ್ರೀಮ್ ಚೆನ್ನಾಗಿದೆ. ಯೂಶಲಿ ನನಗೆ ಮಿನಿಮಲಿಸ್ಟ್ ಸ್ಕಿನ್ ಕೇರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅದೊಂದು ಅಂಡರ್ ಐ ಕ್ರೀಮ್ ಕೂಡ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ನೋಡಿದ ಪ್ರಕಾರ ಅದು ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅದರಲ್ಲೂ ಕೂಡ ವೈಟಮಿನ್ ಇ ಮತ್ತು ರೆಟಿನಾಲ್ ಇದೆಲ್ಲ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ, ರೆಟಿನಾಲ್ ಇದೆಲ್ಲ ಇರೋದ್ರಿಂದ. ನಿಮ್ಗೆ ಏನಾದರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಇರಲಿ ಅಂಡರ್ ಐ ಕ್ರೀಮ್ ಅಂದರೆ ನೀವು ಮಿನಿಮಲಿಸ್ಟಿಂದ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಮೆಡಿಕೇಟೆಡ್ ಐ ಕ್ರೀಮ್ ಹೇಳ್ತೀನಿ, ಅದು ಆರೋಮಾ ಮ್ಯಾಜಿಕ್ ಅಂತ ಏನೋ ಬರುತ್ತೆ, ಅದು ಕೂಡ ಚೆನ್ನಾಗಿದೆ ನೋಡಿದ ಪ್ರಕಾರ, ರಿವ್ಯೂಸ್ ಪ್ರಕಾರ ಅದು ಕೂಡ ಚೆನ್ನಾಗಿದೆ. ಅದರಲ್ಲೂ ಕೂಡ ಆಲ್ಮಂಡ್ ಆಯಿಲ್, ಈ ಥರ ವಿಟಮಿನ್ ಇ, ಸೊ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ತಿಳ್ಕೊಬೇಕಾಗಿರೋದು ಒಂದೇನಂದರೆ ವೈಟಮಿನ್ ಇ ಪ್ಲಸ್ ಕೋಜಿಕ್ ಆ್ಯಸಿಡ್ ಪ್ಲಸ್ ಹೈಲೋರೆನಿಕ್ ಆ್ಯಸಿಡ್ ಅಥವಾ ರೆಟಿನಾಲ್ ಅಥವಾ ಆಲ್ಮಂಡ್ ಆಯಿಲ್, ಸೀ ಬಟರ್, ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಸ್ಕಿನ್ ಫ್ರೆಂಡ್ಲಿ ಆಗಿರುತ್ತೆ. ಬಟ್ ರೆಟಿನಾಲ್ ಒಬ್ಬೊಬ್ಬರಿಗೆ ಇರಿಟೇಟ್ ಆಗುತ್ತೆ, ಸೊ ನೀವು ಕನ್ಸಲ್ಟ್ ಮಾಡಿ ರೆಟಿನಾಲ್ದು ಯೂಸ್ ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ಅನ್ಸುತ್ತೆ. ಅದು ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಏನು ಹೇಳಿದೆ ಅದೆಲ್ಲ ಸ್ವಲ್ಪ ಸ್ಕಿನ್ ಫ್ರೆಂಡ್ಲಿ ಆಗೇ ಇರುತ್ತೆ, ಅಷ್ಟು ಇರಿಟೇಟ್ ಆಗಲ್ಲ ಅಂದ್ಕೊಳ್ತೀನಿ. ಸೊ ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ಪ್ಲೀಸ್ ಕನ್ಸಲ್ಟ್ ಯುವರ್ ಡರ್ಮಟಾಲಜಿಸ್ಟ್. ನೆಕ್ಸ್ಟ್ ನೀವು ಯೂಸ್ ಮಾಡ್ಬೋದು. ಇಲ್ಲಿ ನಾನು ಏನೇ ಶೇರ್ ಮಾಡಿದ್ರು ಕೂಡ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಸ್ಕಿನ್ ಕೇರ್ನ ಅಷ್ಟೇ ಚೂಸ್ ಮಾಡ್ತೀನಿ. ಯಾರು ಕೂಡ ನಿಮ್ಮ ಸ್ಕಿನ್ ಟೈಪ್ ಗೊತ್ತಿಲ್ಲದೆ ಬ್ಲೈಂಡ್ ಆಗಿ ಎಲ್ಲ ಪ್ರಾಡಕ್ಟ್ನು ಕೂಡ ನಿಮ್ಮ ಸ್ಕಿನ್ ಮೇಲೆ ಹಚ್ಚಕ್ಕೆ ಹೋಗ್ಬೇಡಿ. ಇಟ್ ಕ್ಯಾನ್ ಮೇಕ್
ವರ್ಸ್ಟ್ ಈಗಿರೋದಕ್ಕಿಂತ. ಓಕೆ, ನೀವು ಎಲ್ಲಾನು ಟ್ರೈ ಮಾಡ್ತಿದ್ರೆ. ಬಟ್ ಈಗ ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿದ್ದೀನಲ್ವಾ, ಸೊ ನನ್ನ ಸ್ಕಿನ್ ಟೈಪ್ ಏನಿತ್ತು ಆ್ಯಂಡ್ ನಾನು ಏನು ಯೂಸ್ ಮಾಡಿದೆ, ಸೊ ಈ ಥರ ನಾನು ಶೇರ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಇದನ್ನು ನಾನು ಯೂಸ್ ಮಾಡಬೇಕಾ ಬೇಡವಾ ಅನ್ನೋದು ನಿಮಗೆ ಗೊತ್ತಾಗುತ್ತಲ್ಲ. ಸೊ ಅದ್ರ ಮೇಲೆ ನೀವು ಏನು ಹೇಳ್ತಾರೆ ಡಿಸೈಡ್ ಮಾಡ್ಬೋದು. ಓಕೆ, ಆ್ಯಕ್ಚುಲಿ ಇವತ್ತು ಒಂದಷ್ಟು ಕಮೆಂಟ್ಸಿಗೆ ಆನ್ಸರ್ ಮಾಡಬೇಕಂತ ಅಂದ್ಕೊಂಡಿದ್ದೆ, ಬಟ್ ವಿಡಿಯೋ ಸ್ವಲ್ಪ ಲಾಂಗ್ ಇದೆ, ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಟ್ರೆಟಿನಾಯ್ನ ಯಾವ ಏಜ್ ಗ್ರೂಪ್ ಯೂಸ್ ಮಾಡಬೇಕು, ಯಾವ ಏಜ್ ಗ್ರೂಪ್ ಯೂಸ್ ಮಾಡಬಾರ್ದು, ಆ್ಯಂಡ್ ಯಾರು ಯೂಸ್ ಮಾಡಬೇಕು ಯಾರು ಯೂಸ್ ಮಾಡಬಾರ್ದು ಅನ್ನೋದನ್ನು ಕೂಡ ನಾನು ತಿಳಿಸ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಸೊ ಆ್ಯಂಡ್ ಆಲ್ಸೋ ಇನ್ನೊಂದು ಈ ಬಿಲೋ 20 ಇಯರ್ಸ್ ಇರೋ ಹುಡುಗಿರು ಅಕ್ಕ ನಾನು ಟ್ರೆಟಿನಾಯ್ನ್ ಯೂಸ್ ಮಾಡ್ಬೋದಾ, ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡ್ಬೋದಾ, ಸೊ ಈ ಥರ ಎಲ್ಲ ಕಮೆಂಟ್ಸ್ ಆಗ್ತಿದ್ದಾರೆ. ಸೊ ನಾನು ಹೇಳೋದೇನಂದರೆ, ನೀವೇನಾದರೂ 20 ಇಯರ್ಸ್ ಒಳಗಡೆ ಇದ್ದಾರೆ ಅಂದರೆ ನಿಮಗೆ ಟ್ರೆಟಿನಾಯ್ನ್ ಬೇಕೇ ಆಗಿಲ್ಲ. ಓಕೆ, ಅಂಟಿಲ್ ನಿಮ್ಗೇನಾದರೂ ಇಶ್ಯೂ ಇದ್ದು ನಿಮಗೆ ಕನ್ಸಲ್ಟ್ ಮಾಡಿ ಡಾಕ್ಟರ್ ನಿಮಗೆ ರೆಕಮೆಂಡ್ ಮಾಡಿದ್ದಾರೆ ಅಂದರೆ ಮಾತ್ರ ಯೂಸ್ ಮಾಡಿ. ಸೊ ನಾನು ನನ್ನ ಎಕ್ಸ್ಪೀರಿಯನ್ಸಲ್ಲಿ ಟ್ರೆಟಿನಾಯ್ನೇ ಆಗಲಿ ರೆಟಿನಾಲೇ ಆಗಲಿ ಬಿಲೋ 20 ಇಯರ್ಸ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ರೆಕಮೆಂಡ್ ಮಾಡಲ್ಲ. ಓಕೆ, ಸೊ ಇನ್ನೊಂದು ನಿಮಗೆ ಬೇಕಾಗಿರೋದು 2 ಸ್ಕಿನ್ ಕೇರ್ ಬಿಲೋ 20 ಇಯರ್ಸಲ್ಲಿ, ಒಂದು ಮಾಯ್ಶ್ಚರೈಸರ್, ಒಂದು ಸನ್ಸ್ಕ್ರೀನ್. ಓಕೆ, ಇದು 2 ಇದ್ರೇ ನಿಮ್ಮ ಸ್ಕಿನ್ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ. ಓಕೆನಾ, ಸೊ ಅದು 2 ಅಷ್ಟೇ ಮೇಂಟೈನ್ ಮಾಡಿ. ಆ್ಯಂಡ್ ನೈಟ್ ಸ್ಕಿನ್ ಕೇರಲ್ಲಿ ಒಂದು ಮಾಯ್ಶ್ಚರೈಸರ್ ಹಾಕೊಂಡ್ರೆ ಮುಗೀತು ನಿಮ್ಮ ಸ್ಕಿನ್ ಕೇರು. ಸೊ ನಿಮ್ಗೇನಾದರೂ ಜಾಸ್ತಿ ಇಶ್ಯೂಸ್ ಇದೆ ಅಂದರೆ ಪ್ಲೀಸ್ ಕನ್ಸಲ್ಟ್ ಮಾಡಿನೇ ನೀವು ನೆಕ್ಸ್ಟು ಮುಂದುವರಿಬೋದು ಬಿಲೋ 20 ಇರೋರು. ದಟ್ಸ್ ಆಲ್ ಫಾರ್ ಟುಡೇ. ಸೊ ನಾನೇನು ಹೇಳ್ಬೇಕಂತಂದರೆ, ನಮಗೆ ಎಲ್ಲರಿಗೂ ಅಷ್ಟೇ ಏಜ್ ಆಗ್ತಾ ನಮ್ಮ ಸ್ಕಿನ್ನಲ್ಲಿ ಕೊಲಾಜಿನ್ ಸಪ್ಲೈ ಕಡಿಮೆ ಆಗ್ತಿರುತ್ತೆ. ಸೊ ಇದರಿಂದ ನಮ್ಮ ಸ್ಕಿನ್ನಲ್ಲಿ ನಾವು ತುಂಬ ಚೇಂಜಸ್ ಕೂಡ ನೋಡ್ತೀವಿ. ಆ್ಯಂಡ್ ಇದಕ್ಕೋಸ್ಕರ ತುಂಬ ಸ್ಟ್ರೆಸ್ ತಗೊಂಡು ಇದು ಟ್ರೈ ಮಾಡಿ ಎಲ್ಲರಿಗೂ ಚೆನ್ನಾಗಿ ಕಾಣಬೇಕಂತ ಆಸೆ ಇರುತ್ತೆ. ಐ ಅಗ್ರಿ ವಿತ್ ದ್ಯಾಟ್. ಬಟ್ ತುಂಬ ಸ್ಟ್ರೆಸ್ ತಗೊಂಡು ನೀವು ಅದನ್ನು ಹಿಂದೆ ಹೋದರೆ ಅದ್ರ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಜಸ್ಟ್ ನೀವು ಹೇಗಿದ್ದೀರಾ ನಿಮ್ಮನ್ನು ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮ್ಮನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎವ್ರಿ ಒನ್ ವಿಲ್ ಅಕ್ಸೆಪ್ಟ್ ಯು. ಓಕೆ, ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದೆ ಅಂತಂದಾಗ ಸ್ಕಿನ್ನಲ್ಲಿ ಜಸ್ಟ್ ಯಾವುದಾದ್ರೂ ಒಂದು ಸ್ಕಿನ್ ಕೇರ್ ಚೂಸ್ ಮಾಡಿದ್ದೀರಾ ಅಂದರೆ ವೆಯ್ಟ್ ಮಾಡಿ, ರಿಸಲ್ಟ್ ಕೊಡುತ್ತೆ. ಆ ಥರ ಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆ್ಯಂಡ್ ಅಕ್ಸೆಪ್ಟ್ ನ್ಯಾಚುರಲ್ ಚೇಂಜಸ್, ನಮ್ಮ ಸ್ಕಿನ್ನಲ್ಲಿ ಆಗುವಂಥ ನ್ಯಾಚುರಲ್ ಚೇಂಜಸ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಬಿಕಾಸ್ ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟೇ ಯಂಗ್ ಲೈಫ್ ಲಾಂಗ್. ಓಕೆನಾ, ಸೊ ಇದಿಷ್ಟೇ ಹೇಳ್ತಾ ನನ್ನ ಎಕ್ಸ್ಪೀರಿಯನ್ಸ್ ಇಲ್ಲ ಇರೋ ಚಿಕ್ಕ ಮಾತುಗಳನ್ನ ಮುಗಿಸಿದ್ದೀನಿ ಅಂದ್ಕೊಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಟ್ರೆಟಿನಾಯ್ನ್ ವೀಡಿಯೋಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರ್ಯಾರಿನ ನೋಡಿಲ್ಲ ಹೋಗಿ ನೋಡಿ. ಸೊ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.